ಸುಮ್ಮನೆ ಹೇಳೋದು. ಅವಕ್ಕೆ ಅಧಿಕಾರ ಕೊಟ್ಟಾಕೆ ಮಾಡಕ್ ಬರಲ್ಲ, ಈ ರಾಜ್ಯನ ಅಭಿವೃದ್ಧಿ ಪಡಿಸಕ್ ಆಗಲ್ಲ, ಅಧಿಕಾರ ಸಿಕ್ಕಿದಾಗ ಮಾಡಕ್ ಆಗಲ್ಲ. ಅಧಿಕಾರ ಇಲ್ಲದಾಗ ಏನ್ ಅಧಿಕಾರಕ್ಕೆ ಬರಬೇಕು ಅಂತ ಸುಳ್ಳು ಹೇಳೋದು, ಅಪವಾದಗಳು ಮಾಡದ್ದೇ ಮಾಡೋದು. ನಾನು ಹೇಳ್ತೀನಿ, 2028 ವಿಧಾನಸಭೆ ಚುನಾವಣೆ ನಡೀತದೆ, ಮತ್ತೆ ನಾವೇ ಗೆಲ್ತೀವಿ, ನಾವೇ ಅಧಿಕಾರಕ್ಕೆ ಬರ್ತೀವಿ. ಸುಳ್ಳು ಹೇಳ್ತವೆ. ಏನೇ ಉದಯ, ಯಾವ ಕಾರಣಕ್ಕೂ ಕೂಡ ಬಿಜೆಪಿ ಆಗಲಿ ಜೆಡಿಎಸ್ ಆಗಲಿ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ. ನಾವೇ ಅಧಿಕಾರಕ್ಕೆ ಬರೋದು. ನಾವು ಒಳ್ಳೆ ಕೆಲಸ ಮಾಡಿಲ್ವಾ? ನುಡಿದಂತೆ ನಡೆದಿದ್ದೀವಿ. 1,22,00,000 ಮಹಿಳೆಯರಿಗೆ, ಕುಟುಂಬಗಳಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಯಾವ ಸರ್ಕಾರ ಕೊಟ್ಟಿತ್ತು? 1,22,00,000 ಕುಟುಂಬಗಳಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಕುಟುಂಬಗಳಿಗೆ 1,64,00,000 ಮನೆಗಳಿಗೆ ಫ್ರೀಯಾಗಿ 200 ಯೂನಿಟ್ ವರೆಗೆ ಕರೆಂಟ್ ಕೊಡ್ತಾ ಇದ್ದೀವಿ. ಯಾವ ಸರ್ಕಾರ ಕೊಟ್ಟಿತ್ತು? ಏನೂ ಮಾಡ್ತಾ ಇಲ್ಲ. ಎಲ್ಲ ಹೆಣ್ಮಕ್ಳು, 3.5 ಕೋಟಿ ಹೆಣ್ಮಕ್ಳು ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡ್ತಾರೆ. ಏನು ಮಾಡಿದ್ದಾರೆ? ಪ್ರತಿ ಕುಟುಂಬಕ್ಕೆ BPL ಕಾರ್ಡ್ಗಳಿಗೆ, ಅಂತ್ಯೋದಯ ಕಾರ್ಡ್ಗಳಿಗೆ 10 ಕೆಜಿ ಅಕ್ಕಿಯನ್ನು ಉಚಿತವಾಗಿ ಕೊಡ್ತಾ ಇದ್ದೀವಿ. ಆಮೇಲೆ 2 ವರ್ಷದವರೆಗೆ ಪದವೀಧರರಿಗೆ, ನಿರುದ್ಯೋಗಿ ಪದವೀಧರರಿಗೆ, ಡಿಪ್ಲೊಮಾ ಹೋಲ್ಡರ್ಸ್ಗೆ 3,000 ರೂಪಾಯಿ, ಪದವೀಧರಿಗೆ, ನಿರುದ್ಯೋಗಿ ಪದವೀಧರರಿಗೆ ಮತ್ತೆ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಕೊಡ್ತಾ ಇದ್ದೀವಿ. ಇದು ಕೊಡ್ತಾ ಇದೀವೋ ಇಲ್ಲ? ಕೊಡ್ತಾ ಇದ್ದೀವಿ. ಯಾವ್ದಾದ್ರು ಸರ್ಕಾರ ನುಡಿದಂತೆ ನಡೆದಿತ್ತ? ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ರ? ನಮ್ಮ ಸರ್ಕಾರ ನಡ್ಕೊಂಡಿದೆ. ನಮ್ಮ ಸರ್ಕಾರ ಕೊಟ್ಟ ಮಾತಿನಂತೆ ನಡ್ಕೊಂಡಿದೆ. ನಾನು ಹಿಂದೆ ಚೀಫ್ ಮಿನಿಸ್ಟರ್ ಇರುವಾಗ 165 ಭರವಸೆಗಳನ್ನು ಕೊಟ್ಟಿದ್ದ ಜನರಿಗೆ 158 ಭರವಸೆಗಳನ್ನು ಈಡೇರಿಸಿ, ಈ ಸಾರಿ 593 ಭರವಸೆಗಳನ್ನು ಕೊಟ್ಟಿದ್ದು. ಗ್ಯಾರಂಟಿ ಯೋಜನೆಗಳನ್ನು ಸೇರಿ ಅದರಲ್ಲೇ 242 ಭರವಸೆಗಳನ್ನು ಈಡೇರಿಸಿದ್ದೀವಿ. ನುಡಿದಂತೆ ನಡೆದಿಲ್ವಾ? ಹೇಳಿ, ನೀವೇ ಜನಗಳ ಮುಂದೆ ಇಟ್ಟಿದ್ದೀವಿ. ವಿಮರ್ಶೆ ಮಾಡಿ, ಬೇರೆ ನಮ್ಮ ಬಜೆಟ್ ಪುಸ್ತಕ ಓದಿ, ದಯವಿಟ್ಟು ಓದಿ. ಯಾವಾಗ ಮಾಡಿದ್ರು ಇದನ್ನ? ನಮ್ಮ ಸರ್ಕಾರ ಮಾಡಿದೆ. ಇದನ್ನ ನಾವು ಎಲ್ಲಿ ಬೇಕಾದ್ರೂ ಹೇಳ್ತೀವಿ. ನಾನು ಅದಕ್ಕೆ ಬಿಜೆಪಿ ಅವರಿಗೆ, JDS-ನವ್ರಿಗೆ ಕರೆದೆ, ಒಂದೇ ವೇದಿಕೆಗೆ ಬಂದ್ರಪ್ಪ, ಚರ್ಚೆ ಮಾಡೋಣ ಅಂತ. ಒಂದೇ ವೇದಿಕೆ. ಸುಳ್ಳು ಹೇಳ್ಬಿಟ್ಟು ಹೋಗೋದಲ್ಲ. ನಾನು ಸುಳ್ಳು ಹೇಳ್ಬಿಟ್ಟು ಹೋಗ್ಬೋದಲ್ಲ? ಸುಳ್ಳು ಹೇಳಲ್ಲ ನಾನು. ರಾಜಕೀಯವಾಗಿ ಸರ್ಕಾರದ ವತಿಯಿಂದ ಮಾತನಾಡುವಾಗ ಸತ್ಯ ಹೇಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮಾಡ್ತೇವೆ. ಯಾವುದನ್ನು ಮಾಡಕ್ಕಾಗ್ತದೆ ಅದನ್ನು ಮಾಡ್ತೇವೆ ಅಂತ ಹೇಳ್ತೀವಿ. ಯಾವುದನ್ನು ಮಾಡಕ್ಕಾಗಲ್ಲ ಅದನ್ನು ಮಾಡಕ್ಕಾಗಲ್ಲ ಅಂತ ಹೇಳ್ತೀವಿ. ನಾವು ಎಲ್ಲ ಕರ್ನಾಟಕದಲ್ಲಿ ಏನು ಸಮಸ್ಯೆಗಳೇ ಇಲ್ಲ ಅಂತ ಹೇಳಕ್ ಹೋಗಲ್ಲ. ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಬಿಟ್ಟಿದ್ದೀವಿ ಅಂತ ಹೇಳಕ್ ಹೋಗಲ್ಲ. ಆದರೆ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ. ನಿಮ್ಮ ಆಶೀರ್ವಾದ ಬೇಡ್ತೀವಿ ಅಲ್ವಾ? ಕಾವೇರಿ ತಾಯಿ ನಾವು ನಮಸ್ಕಾರ ಪೂಜೆ ಮಾಡಿದ್ದೀವಿ, ಹೇಳಿದ್ದೀವಿ, ಪ್ರಾರ್ಥನೆ ಮಾಡಿದ್ದೀವಿ. ತಾಯಿ, ಕರ್ನಾಟಕದ 7 ಕೋಟಿ ಜನರನ್ನ ಸುಭಿಕ್ಷವಾಗಿ ಇಡಮ್ಮ ತಾಯಿ. ಮಳೆ ಬೆಳೆ ಚೆನ್ನಾಗಾಗಲಿ,
ಪ್ರತಿ ವರ್ಷ ಇದೇ ರೀತಿ ಜೂನ್ ತಿಂಗಳಲ್ಲೇ KRS ಭರ್ತಿಯಾಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿದ್ದೀವಿ. ಅದನ್ನ ಪ್ರಾರ್ಥನೆ ಮಾಡೋಕ್ಕೋಸ್ಕರ ಇವತ್ತು ಬಂದಿರ್ತಕ್ಕಂಥದ್ದು. ಇವತ್ತು ಬಂದು ಬಾಗಿನ ಅರ್ಪಿಸಿ ಕಾವೇರಿ ಮಾತೆ ಪೂಜೆ ಮಾಡಿ ನಿಮ್ಮನ್ನೆಲ್ಲ ನೋಡ್ತಕ್ಕಂಥ ಅವಕಾಶ ಸಿಕ್ಕಿದೆ. ಆದರೆ ಇಷ್ಟು ಜ್ಞಾಪಕ ಇಟ್ಕೊಳ್ಳಿ, ಕಾವೇರಿ KRS ಡ್ಯಾಮ್ ಕಟ್ಟಿದ ಮೇಲೆ ಇದೇ ಮೊದಲನೇ ಬಾರಿ ಬಾಗಿನ ಅರ್ಪಿಸ್ತಾ ಇರ್ತಕ್ಕಂಥದ್ದು, KRS ತುಂಬಿರ್ತಕ್ಕಂಥದ್ದು. ಜೂನ್ ತಿಂಗಳಲ್ಲಿ ಏನಿದು ಅವೆಲ್ಲ ಈಗ ನೋಡಿ. ಅದಕ್ಕೆ ನಿಮ್ಮ ಜಿಲ್ಲೆಯವ್ರನ್ನೇ ಕೃಷಿ ಮಂತ್ರಿ ಮಾಡಿದ್ದೀನಿ. ಚಲುವರಾಯಸ್ವಾಮಿ ಕೃಷಿ ಮಂತ್ರಿ. ನೋಡಪ್ಪ, ನಾವು ಬಂದ ಮೇಲೆ ನಾನು ಮೊದಲನೇ ಬಾರಿ ಕೇಳೋದೇನು, ಬೀಜ ಸಿಕ್ಕಿದೆಯಾ, ಗೊಬ್ಬರ ಸಿಕ್ಕಿದೆಯಾ ರೈತರಿಗೆ? ಬೀಜ ಸಿಕ್ಕಿದೆಯಾ, ಗೊಬ್ಬರ ಸಿಕ್ಕಿದೆಯಾ, ಔಷಧಿ ಸಿಕ್ಕಿದೆಯಾ? ಯಾವಾಗಾರು ನಾವು ಬಂದ ಮೇಲೆ ಬೀಜ ಇಲ್ಲೇನೆ ಗೋಲಿಬಾರ್ ಮಾಡಿದೀವ? ಯಡಿಯೂರಪ್ಪ ರೈತನ ಮಗ, ಮಣ್ಣನ ಮಗ, ಹಾವೇರಿನಲ್ಲಿ ಬೀಜ ಕೊಡಕ್ಕಾಗದೆ ರೈತ ಗೋಲಿಬಾರ್ ಮಾಡಿಬಿಟ್ರು. ನಾವು ಎಲ್ಲ ಕಾಲದಲ್ಲೂ ಕೂಡ ಯಾವಾಗಲೂ ಕೂಡ ತೊಂದರೆ ಇಲ್ಲೇ ರೀತಿನೇ ಇಲ್ಲಿ ರೋಡ್ ಕಟ್ತಾ ಇದ್ವಿ. ರೈತರು ಅನ್ನದಾತರು, ಅನ್ನ ಕೊಡ್ತಕ್ಕಂಥವ್ರು, ಉತ್ಪಾದನೆ ಮಾಡ್ತಕ್ಕಂಥವ್ರು. ಅವರ ಯೋಗಕ್ಷೇಮವೇ ನಮ್ಮ ಯೋಗಕ್ಷೇಮ. ಮಂಡ್ಯ ಗಂಡು ಮೆಟ್ಟಿದ ನೆಲ, ರೈತರ ಪ್ರಮುಖವಾದಂಥ ಜಿಲ್ಲೆ. ಏನಂತೆ? ಕೂತ್ಕೋ ತಮ್ಮ, ಆಮೇಲೆ ನಾನು ನೀನು ಮಾತಾಡೋಣ. ಕೂತ್ಕೋ. ಆ ರೈತರು ಹೇಳದನ್ನು ಕೇಳ್ತೀವಿ, ಅದನ್ನು ಮಾಡೋಣ. ಈ ಭಾಗದಲ್ಲಿ ಈಗ ನಾವು ಎಂಥದ್ದು ಕಾವೇರಿ ಆರತಿ ಅಲ್ಲಯ್ಯ, ಕಾವೇರಿ ಆರತಿ ಮಾಡಿ ನೀವು ಅಧ್ಯಕ್ಷತೆಯಲ್ಲಿ, ಇವನ ಅಧ್ಯಕ್ಷತೆಯಲ್ಲಿ ಇದೆಯಲ್ಲ. ನಮ್ಮ ನೀರು ಈಗ ನಾವು 177.25 TMC ನೀರನ್ನ ಪ್ರತಿ ವರ್ಷ ತಮಿಳುನಾಡು ಕೊಡಬೇಕು. ಎಷ್ಟು? 177.2.5 177.25 TMC ನೀರು ಕೊಡಬೇಕು. ಈ ಜೂನ್ ತಿಂಗಳಲ್ಲಿ ಎಷ್ಟು ಕೊಡಬೇಕಾಗಿತ್ತು ಅಂತಂದ್ರೆ 9.1 TMC ನೀರು ಕೊಡಬೇಕಾಗಿತ್ತು. ಆದರೆ ಎಷ್ಟಯ್ಯ? ಈಗಾಗಲೇ 42 TMC ನೀರು ಹೋಗ್ಬಿಟ್ಟದೆ. ಕಾವೇರಿ ತಾಯಿಯ ಕೃಪಾ ಕಟಾಕ್ಷ, ಚಾಮುಂಡೇಶ್ವರಿಯ ಆಶೀರ್ವಾದ, ಇವೆಲ್ಲದರಿಂದ ನಾವು ಈ ಸಾರಿ ಹೋಗಿದ್ದೀವಿ. ಕಳೆದ ವರ್ಷ ಎಷ್ಟು? 300 ಚಿಲ್ಲರೆನಾ? 305 TMC ನೀರನ್ನ ಕೊಟ್ಟಿದ್ದೀವಿ. 177.25 ಕೊಡಬೇಕು. 305 ಹೊಟ್ಟೋಗಿದೆ ತಮಿಳುನಾಡಿಗೆ. ಅದಕ್ಕೆ ನಾವು ಒಂದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಮಾಡಬೇಕು ಬೆಂಗಳೂರಿನ ಕನಕಪುರದ ಹತ್ರ ಅಂತೇಳಿ ಮಾಡಿದ್ದೀವಿ. ಮೇಕೆದಾಟು ಅದಕ್ಕೆ ಒಪ್ಪಿಗೆ ಕೊಡಿ ಅಂತಂದ್ರೆ ಕೊಡಲ್ಲ. ನೀವು ಏನು ಸುಮ್ಮನೆ ಕೂತಿರ್ತೀರಿ? ಯಾರು ಹೇಳಿದ್ರು 5 ನಿಮಿಷದಲ್ಲೇ ಕೊಡಿಸ್ಬಿಡ್ತೀನಿ? ಕೊಟ್ರ? ಆಮೇಲೆ ನಾ ಹೇಳೇ ಇಲ್ಲ ಅಂತಾರೆ. ಆಮೇಲೆ ಅವ್ರಿಗೆ ಹೋಗ್ತದೆ ಓಟ.
ನೀರು ಕೂಡ ಕೇಳಿದೀನಿ ಅಂತ ಹೇಳಿ ಎಲ್ಲ ಕಾಲ. ಆಮೇಲೆ ಒಂದು ಕೊನೆಯಲ್ಲಿ ಏನು ಹೇಳ್ತೀನಿ ಅಂತಂದ್ರೆ, ಎಲ್ಲ ಕನ್ಸಲ್ಟೇಟಿವ್ ಕಮಿಟಿಗಳಿದಾವಲ್ಲ, ಅದು KRS ಇರ್ಬೋದು, ತುಂಗಭದ್ರಾ ಇರ್ಬೋದು, ಹೇಮಾವತಿ ಇರ್ಬೋದು, ಕಬಿನಿ ಇರ್ಬೋದು, ಆರಂಗಿ ಇರ್ಬೋದು, ಅಪ್ಪರ್ ಕೃಷ್ಣ ಇರ್ಬೋದು, ನಾರಾಯಣಪುರ ಇರ್ಬೋದು, ಎಲ್ಲ ಜಲಾಶಯಗಳು ತುಂಬಿರೋದ್ರಿಂದ ಈಗ ಎಲ್ಲ ಜಮೀನುಗಳಿಗೆ, ನಾಲೆಗಳಿಗೆ ನೀರು ಹರಿಸ್ತಕ್ಕಂಥ ತೀರ್ಮಾನವನ್ನು ಕೂಡಲೇ ಮಾಡಬೇಕು ಅಂತೇಳಿ ನಾನು ಇಲ್ಲಿಂದಲೇ ಆದೇಶ ಕೊಡ್ತಾ ಇದ್ದೀನಿ. ಗೊತ್ತಾಯ್ತಾ? ಈಗಿನಿಂದ ನೀವು ಬೆಳೆ ಬೆಳೆಯೋಕ್ಕೆ ಪ್ರಾರಂಭ ಮಾಡ್ಕೊಳ್ಳಿ. ಒಟ್ಟು ಹಾಕಬೇಕಲ್ಲ, ಕಬ್ಬಿನ ಗದ್ದೆಯನ್ನು ಇದ್ರೆ ಪರವಾಗಿಲ್ಲ, ಭತ್ತ ಹಾಕೋರೆಲ್ಲ ಒಟ್ಟು ಹಾಕಬೇಕಲ್ಲ. ಅದಕ್ಕೆ ಈಗಿನಿಂದ ಮಾಡಬೇಕು ಅಂತ ಹೇಳ್ತಾ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ತಾಯಿ ಕಾವೇರಿ ಮಾತೆ ಪ್ರತಿ ವರ್ಷ ಇದೇ ರೀತಿ KRS ತುಂಬಿ ಪ್ರತಿ ವರ್ಷ ರೈತರ ಮುಖದಲ್ಲಿ ಸಂತೋಷವನ್ನು ಉಂಟು ಮಾಡಲಿ ಅಂತೇಳಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾವೇರಿ ಮಾತೆ. 92 ವರ್ಷಗಳ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲೇ ಭರ್ತಿಯಾದಂತಹ ಕೃಷ್ಣರಾಜಸಾಗರ ಅಣೆಕಟ್ಟಿಗೆ ಬಾಗಿನವನ್ನು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.